ಏನಾದರೂ ಗಲಾಟೆ ಆಗಲಿ ಆಕ್ಸಿಡೆಂಟ್ ಆದರೂ ಸಮೇತ 112ಗೆ ಫೋನ್ ಮಾಡ್ತಾರೆ. ಎಮರ್ಜೆನ್ಸಿಗಾಗಿ ಬರುವಂಥ ವೆಹಿಕಲ್ ಜೀವ ಉಳಿಸುವಂಥ ಯಾವ ಸೌಲಭ್ಯಗಳಿದೆ, ಯಾವುದು ರಕ್ತ ನೀಲಿ ತಗೊಂಡು ಆಸ್ಪತ್ರೆ ಉಂಟು. ಮಾನವೀಯ ಧರ್ಮಗಳನ್ನು ಪಾಲನೆ ಮಾಡಿ ಪೊಲೀಸರು ಆರೋಗ್ಯ ಅಂತ ಆಮೇಲೆ ಇಬ್ಬರು ಸಬ್ ಇನ್ಸ್ಪೆಕ್ಟರ್ಗಳಿದೆ, ಬಾಕಿ ಸಿಬ್ಬಂದಿಗಳಿದೆ. ಓಕೆ, ನೆಕ್ಸ್ಟ್ ಹೇಳ್ತೀಯಾ? ಇದು ಕಾನೂನು ಸುವ್ಯವಸ್ಥೆ, ಗಲಾಟೆ ಆಯಿತು, ಜಾಗದ ಸಂಬಂಧಿತ ವಿಚಾರದಲ್ಲಿ ಗಲಾಟೆ ಆಯಿತು, ಜಾತ್ರೆ ಅಧಿಕಾರಿಗಳು ಮಾತಾಡಿ ಬೇರೆ ರೂಮಲ್ಲಿ ಏನು ನಿಮ್ಮ ಜೈಲೆಲ್ಲ ತೋರಿಸ್ತೀವಿ. ಸಾರ್ವಜನಿಕರು ನೀವು ಕಾಕಿ ಹಾಕದೇ ಇರೋ ಪೊಲೀಸರು, ನಾವು ಮಾಡೋ ಕೆಲಸ ನೀವು ಮಾಡ್ಬೋದು. ಅಲ್ಲೆಲ್ಲೋ ಒಂದು ಅಪರಾಧ ನಡೀತಾ ಇರುತ್ತೆ, ನಮಗೆ ಮಾಹಿತಿ ಕೊಡ್ಬೋದು. ಇನ್ನೊಂದೆಲ್ಲ ರಸ್ತೆ ಭಯ ಪಡ್ಬೇಕಾ ಪಡಬಾರ್ದ? ಯಾಕೆ ಮತ್ತೆ ನೀವೆಲ್ಲ ಮುಖದಲ್ಲಿ ಯಾರಿಗೂ ಭಯನೇ ಇಲ್ಲ. ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂತಂದ್ರೆ ಬಿದ್ದು ತಲೆಗೆ ಪೆಟ್ಟ ಆಗುತ್ತಲ್ಲ, ಅದಕ್ಕಂತಾನೆ ಒಂದು ಕಾನೂನು ರೂಪಿಸಿದ್ದಾರೆ. ಅದಕ್ಕಾಗಿ ನೀವು ಭಯಪಟ್ಟು, ಕಾನೂನಿಗೆ ಭಯಪಟ್ಟು ನೀವು ಕಾನೂನನ್ನ ಗೌರವಿಸಬೇಕು. ಎಷ್ಟು ಜನ ಪೊಲೀಸ್ ಆಗ್ಬೇಕಂತೀರ ಇಲ್ಲಿ? ಕಂಟ್ರಿ ಹೋಗ್ತಾ ಇದಾರೆ, ದುಬೈ ಹೋಗ್ತೀನಿ, ಅಮೆರಿಕ ಹೋಗ್ತೀನಿ ಅಂದ್ರೆ ಇಲ್ಲಿಂದನೇ ಪಾಸ್ಪೋರ್ಟ್ ವೆರಿಫಿಕೇಶನ್ ಕೊಡಬೇಕು. ಸೊ ಒಳ್ಳೆಯ ಉದ್ದೇಶ ಸಿಬ್ಬಂದಿಗಳಿರ್ತಾರೆ, ಎಲ್ಲ ನಿಮಗೆ ಡಿಟೇಲ್ ಆಗಿ ತಿಳಿಸ್ತಾರೆ. ಏನೇ ಪ್ರಶ್ನೆ ಹೇಳಿದ್ರು ಅವರನ್ನು ಕೇಳಿ ಇವತ್ತೇ ಕ್ವೈರಿಯಿಂದ ಸರಿ ಮಾಡ್ಕೊಂಡು ಹೋಗ್ಬೇಕು. ಲೋಡ್ ಮಾಡ್ಲಿಕ್ಕಾಗುತ್ತೆ. ಲೋಡ್ ಮಾಡಿ ಈ ಮ್ಯಾಗ್ಝಿನಲ್ಲಿ ಹಾಕಿ .303 ರೈಫಲ್ ನೋವಾಗುತ್ತೆ, ಗಾಯ ಆಗುತ್ತೆ. ಮೊದಲೆಲ್ಲ ಇದಕ್ಕೆ ಪಾಯ್ಸನ್ ಯೂಸ್ ಮಾಡ್ತಾ ಇದ್ದಾರೆ, ಹಾಗಾಗಿ ನಿಂತ್ಕೊಂಡಿರ್ತಾರೆ. ಅವ್ರಿಗೆ ಮಾಹಿತಿ ತಿಳಿಸ್ಬೇಕು. ಈಗ ಎಲ್ಲರ ಫೋನ್ ಇದೆ, ಮೊದಲೆಲ್ಲ ಫೋನ್ ಜಾಸ್ತಿ ಇರಲಿಲ್ಲ. ಹಾಗಾಗಿ ಇದು ಆನ್ ಸರ್, ಇದು 7 kg ಹೀಗೆ ನಾವು ಬ್ರಷ್ ಮಾಡ್ತೀವಿ. ಬ್ರಷ್ ಮಾಡಿ ಮಾತಾಡಿದ್ರೆ ಹೇಗೆ ಯೂಸ್ ಮಾಡ್ತಾರೆ ಮೇನ್ ಆಗಿ ಇಟ್ಕೊಳ್ಳುವ ನಮ್ಮ ಸೇಫ್ಟಿ ಫಸ್ಟ್. ಕೇಳ್ತದೆ ಕಷ್ಟ ಅಲ್ಲ. ಫಸ್ಟು ಪೊಲೀಸಲ್ಲಿ ಡೈರೆಕ್ಟ್ ಸೆಲೆಕ್ಷನ್ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್, ಆನಂತರ ಸಬ್ ಬನ್ನಿ. ಲೇಡೀಸ್ ಅಲ್ಲ, ಒಂದು ಸ್ವಲ್ಪ ಹೈಟ್ ಇದೆ, ಡಾರೆಟ್ ಜಾಸ್ತಿ ಯೂಸ್ ಕೋಟಿಗೆ ಯೂಸ್ ಮಾಡಿ ಟಕ್ಕರಗಳ ಫಲಕ ಅಂತ ಇದೆ ನೋಡಿ. ಇನ್ಫಾರ್ಮೇಶನ್ ರಿಪೋರ್ಟ್ ಕೇಸಲ್ಲಿ ಆರೋಪಿಗಳ ಪತ್ತೆ ಆಗುವುದಿಲ್ಲ, ಸೊತ್ತು ಸಿಗುವುದಿಲ್ಲ. ಹಾಗಾಗಿ ಸೀಲ್ ಮಾಡುತ್ತೆ ಮಾಡ್ತೀವಿ.
ಅಂದ್ರೆ ಡೆತ್ ಆಗುತ್ತಲ್ಲ ಅದು ಅದು ಕೂಡ ಅಲ್ಲಿ ನೀವು ಬಸ್ ಹತ್ತಾರ ಕಡಿಮೆ ನಮ್ಮವರೆಲ್ಲ ಅಲ್ಲೇ ಎಲ್ಲಿ ಅವ್ರಿಗೆ ತರಿಸಿ ನಾನು ಕ್ಲಾಸ್ ಮಾಡ್ತೇನೆ ಬಿಡುದಿಲ್ಲ, ಯಾರಿಗೆ ಬಿಡುದಿಲ್ಲ. ನಮ್ಮ ನಗರ ಠಾಣಾಧಿಕಾರಿ ವಿನಯ್ ಕೋರ್ನಹಳ್ಳಿ ಅವರು ಮತ್ತು ಅವರ ತಂಡ ಅತ್ಯಂತ ನಮ್ಮ ಶಾಲೆಯ ವತಿಯಿಂದ ಅವರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತೇವೆ. ನಾವು ಸೇಂಟ್ ಮೇರೀಸ್ ಪ್ರೌಢಶಾಲೆ ಕುಂದಾಪುರದಿಂದ ಕೆಲವೊಂದು ಆಯ್ದ ಮಕ್ಕಳೊಂದಿಗೆ ನಾವು ಇಲ್ಲಿ ಬಂದಿದ್ದೇವೆ. ಮೋಸ್ಟ್ಲಿ ಇಂಟ್ರಾಕ್ಟ್ ಕ್ಲಬ್ ವತಿಯಿಂದ ನಾವಿಲ್ಲಿ ಬಂದು ಸೇರಿರ್ತೇವೆ. ಹಾಗೆಯೇ ನಮ್ಮಲ್ಲಿ ಇಬ್ಬರು ಟೀಚರ್ಸ್ ನಾವಿವತ್ತು ಬಂದಿದ್ದೇವೆ, ಚಂದ್ರಶೇಖರ ಬಿಜಾಡಿ ಸರ್ ಮತ್ತು ನಾನು ವಿಜ್ಞಾನ ಶಿಕ್ಷಕಿ, ಹಾಗೆ ಇಂಟ್ರಾಕ್ಟ್ ಕ್ಲಬ್ ಕೋಆರ್ಡಿನೇಟರ್ ಆಗಿದ್ದೇನೆ. ಆದ್ದರಿಂದ ಹೊರಸಂಚಾರ ಅಂತ ಹೇಳಿ ನಾವು ಮಕ್ಕಳಿಗೆ ಕರೆದುಕೊಂಡು ಹೋಗಲಿಕ್ಕಿರುತ್ತೆ. ಹಾಗೆ ಮಕ್ಕಳೊಂದಿಗೆ ಇಲ್ಲಿ ಬಂದಿದ್ದೇವೆ. ಸಂಚಾರಿ ಪೊಲೀಸ್ ಠಾಣೆ ಹಾಗೂ ನಗರ ಪೊಲೀಸ್ ಠಾಣೆ ಅಲ್ಲಿ ಕೂಡ ನಾವು ಭೇಟಿ ಮಾಡಿದ್ದೀವಿ. ಸಾಕಷ್ಟು ನಮ್ಮೊಂದಿಗೆ ಅವರು ಕೋಆಪ್ರೇಟ್ ಮಾಡಿದ್ದಾರೆ. ಎಷ್ಟು ಮಾಹಿತಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವೋ ಅದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ಅವರು ನಮಗೆ ಕೊಟ್ಟಿದ್ದಾರೆ ಮತ್ತು ತುಂಬ ಸಮಯವನ್ನು ನಮ್ಮ ಜೊತೆಯಲ್ಲಿ ಕಳೆದಿದ್ದಾರೆ. ಆದ್ದರಿಂದ ನಮ್ಮ ಶಾಲಾ ಪರವಾಗಿ ಸರ್ವರಿಗೂ ಧನ್ಯವಾದವನ್ನು ನಾನು ಸಲ್ಲಿಸ್ತೇನೆ. ರೋಡನ್ನು ಕ್ರಾಸ್ ಮಾಡಬೇಕಾದ್ರೆ ಯಾವ ರೀತಿ ನೋಡಬೇಕು, ಅಕ್ಕಪಕ್ಕ ಎರಡು ಕಡೆ ನೋಡಬೇಕು. ಈಗ ಹೈವೇ ಕ್ರಾಸ್ ಮಾಡೋದಾದ್ರೆ ನಿಮಗೆ ಗೊತ್ತಾಗುತ್ತೆ, ಒಂದು ಸೈಡಿಂದ ಬರ್ತಾ ಇರುತ್ತೆ ವೆಹಿಕಲ್ಲು, ಅಂದರೆ ಎರಡು ಸೈಡಿಂದ ಬರೋದಿಲ್ಲ. ಒಂದು ಕಡೆಯಿಂದ ಬರುತ್ತೆ, ಇನ್ನೊಂದು ಕಡೆ ಮತ್ತೊಂದು ಕಡೆಯಿಂದ ಬರುತ್ತೆ. ನಂತರದಲ್ಲಿ ಮತ್ತೆ ಚಾರ್ಜ್ ಶೀಟ್ ಆದ್ರ ಮೇಲೆ ಮಾಡ್ತೀವಿ, ಈಗ ಮತ್ತೆ ಮಾಡೋದಿಲ್ಲ. ಮತ್ತೆ ನಿಮಗೆ ಮತ್ತೆ ಸೈಕಲಲ್ಲಿ ಹೋಗೋರು ಜಾಸ್ತಿ ಅಂದರೆ ಓವರ್ ಕಾನ್ಫಿಡೆನ್ಸಲ್ಲಿ ವಿಲ್ಲಿಂಗ್ ಮಾಡ್ಕೊಂಡು ಹೋಗೋದು, ಆ ಥರನೆಲ್ಲ ಆದಷ್ಟು ಕಡಿಮೆ ಮಾಡಿ. ನಿಮಗೆ ಗೊತ್ತುಂಟು, ನಿನ್ನೆ ಒಬ್ಬ ಹುಡುಗಂತ ಆಕ್ಸಿಡೆಂಟ್ ಆಯ್ತು ಕೋಟೇಶ್ವರದಲ್ಲಿ. ಅವ್ನು ಕೂಡ ಸ್ಕೂಲ್ ಮಾಡ್ಕೊ, ಆದ್ರೆ ಅವನು ಹೋಗ್ತಾ ಇದ್ದಿದ್ದು ಫುಟ್ಪಾತ್ ಮೇಲೆ, ಆದರೂ ಏನು ಮಾಡ್ಲಿಕ್ಕೆ ಆಗೋಲ್ಲ. ಅದು ಅವನು ಲಾರಿ ಅವನು ಓವರ್ ಸ್ಪೀಡ್ ಆಗಿ ಬಂದು ಹೊಡೆದಿದ್ದು. ಹಾಗೆ ಆಗ್ತಾ ಇರುತ್ತೆ. ನೀವು ಆದಷ್ಟು ನಿಮ್ಮ ಜಾಗ್ರತೆಯಲ್ಲಿ ನೀವಿರ್ಬೇಕಂತ. ಅಂದ್ರೆ ಎಲ್ಲ ಕಡೆನೂ ಟ್ರಾಫಿಕ್ ಅಂದ್ರೆ ಬಸ್ಸಲ್ಲಿ ಹೋಗೋದು ಅನ್ಸುತ್ತಲ್ಲ, ಅಥವಾ ನಡ್ಕೊಂಡು ಹೋಗೋರಿದ್ದೀರಾ, ಬಸ್ಸಲ್ಲಿ ಹೋಗೋರಿದ್ದೀರಾ, ಮತ್ತೆ ಸೈಕಲಲ್ಲಿ ಹೋಗೋರು, ಸ್ಕೂಟಿ ಯಾರು ಬಿಡ್ತೀರಾ? ಆಲ್ಮೋಸ್ಟ್ ನೀವೆಲ್ಲ 10th ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಕಲ್ತಿರ್ತೀರಲ್ವಾ. ಈ ಕಡೆ ಬಂದಿಲ್ಲ, ಮನೇಲೆ ಗ್ರೌಂಡ್ ಒಳಗೆ ಆದ್ರೆ ಆಯ್ತು. ಏನ್ ಮಾಡ್ಬೇಕಾಗುತ್ತೆ, ಓಡಿಸ್ಬೇಕಾಗುತ್ತೆ. ಅದು ಕೂಡ DL ತಗೊಂಡೇ ಓಡಿಸ್ಬೇಕು. ಅಷ್ಟೊಳಗೆ ಓಡಿಸ್ಲಿಕ್ಕಿಲ್ಲ. ಓಡಿಸಿ ಏನಾದ್ರೂ ಆಯ್ತು ಅಂದ್ರೆ ಯಾರಿಗೆ ಶಿಕ್ಷೆ ಕೊಡ್ತೀವಿ? ಕೊಟ್ಟೋದು ಅಂದ್ರೆ ಪೇರೆಂಟ್ಸಿಗೆ. ನಿಮ್ಮ ಹೆಸರಲ್ಲಿ ಅಂದ್ರೆ ಪೇರೆಂಟ್ಸ್ ಅಲ್ಲಿ ಇರುತ್ತೆ ಸಾಮಾನ್ಯವಾಗಿ, ಅವರಿಗೆ ಶಿಕ್ಷೆ ಕೊಡ್ತೀವಿ. ಅಂದ್ರೆ ಅವರಿಗೆ ತಪ್ಪು ಮಾಡಿದ್ ನೀವು, ಅನುಭವಿಸೋದು ಯಾರು? ಹಾಗಾಗಿ ಆದಷ್ಟು ನೀವು ಯಾರು ಕೂಡ ಈ ಏಜಲ್ಲಿ ಅಂತ ತಗೊಂಡು ಹೋಗ್ಲಿಕ್ಕೆ ಇಲ್ಲ. 18 ವರ್ಷ ಆದ್ರ ಮೇಲೆ ನೀವು ಗಾಡಿ ಓಡಿಸಬಹುದು, ಅದು DL ಆದ್ರ ಮೇಲೆ. ಆಯ್ತಾ? ಒಂದ್ ವೇಳೆ ಎಮರ್ಜೆನ್ಸಿ ಆದ್ರೆ ಫೋನ್ ಮಾಡ್ಬೇಕಂದ್ರೆ ಸ್ವಲ್ಪ ದೂರದಲ್ಲಿ ಫೋನ್ ಅವೈಲೇಬಲ್ ಇದೆ ಅಂತ ಹೇಳಲಿಕ್ಕೆ ಆ ಸಿಗ್ನಲ್ ಇರುತ್ತೆ. ಅದೆಲ್ಲ ಕೂಡ ನಿಮ್ ಸೇಫ್ಟಿಗೆ ಇರುವಂತದ್ದು. ಆಯ್ತಾ? ಅಂದ್ರೆ ತುಂಬಾ ಜನ ಎಂತ ಅನ್ಕೊಂಡಿದ್ದಾರೆ, ಪೊಲೀಸ್ನ ನೋಡ್ತಾರೆ ಫೈನ್ ಹಾಕ್ತಾರೆ, ಅದಕ್ಕೋಸ್ಕರ ಹಾಕೋಬೇಕಲ್ಲ. ಹೋಗಿ ಏನಾದ್ರು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಅವ್ರ ಮೇಲೆ ಬರುತ್ತೆ. ಅದು ಮ್ಯಾಂಡೇಟರಿ ಸಿಗ್ನಲ್. ಎಲ್ಲೂ ನೀವು ಇದನ್ನು ಮಾಡಬಾರ್ದು. ಬೇರೆ ಯಾರು ನಿಮಗೆ ಕೌಶನ್ ಇದಾಗಿಲ್ಲ, ಮಾಡಲೇಬಾರ್ದು. ಮ್ಯಾಂಡೇಟರಿ ವಿಪರೀತ ಮದ್ಯಪಾನ ಮಾಡಿ ಬಂದವರನ್ನು ಅವ್ರು ನಿಲ್ಲಿಸಿ ಅವರಲ್ಲಿ ನಾವು ಇದನ್ನು ಅವ್ರು ಅನಲೈಸ್ ಮಾಡ್ತೇವೆ. ಅವ್ರದ್ದು ಇದರಲ್ಲಿ ಅದರಲ್ಲಿ ಪಾಸಿಟಿವ್ ನಾವು ಮತ್ತೆ ಡ್ರಿಂಕ್ಸನ್ನು ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಇದನ್ನು ಮಿಷನ್ ಯೂಸ್ ಮಾಡ್ತೇವೆ. ಇದಕ್ಕೆ ನಾವು ಇಲ್ಲಿ ಇದನ್ನು ಯೂಸ್ ಮಾಡಿ ಇಲ್ಲಿ ನೋಡಿ ಆ್ಯಕ್ಟಿವ್ ಮೋಡ್ ಇದನ್ನು ಹೀಗೆ ಮಾಡಿದರೆ ಈಗ 100 ಅಂದರೆ ಜಾಸ್ತಿ ಕುಡಿದ್ರೆ 50, 100 ಕೂಡ ಇರ್ತದೆ. ಅಲ್ಲಿ ಬಂದು ನಾವು ಇದನ್ನೇ ಎಲ್ಲ ಅವನ ಹೆಸರು
ಅವನ ನಂಬರು ಇದೆಲ್ಲ ಮಾಡಿ ಇದನ್ನು ಪ್ರಿಂಟ್ ಕೊಡ್ತೇವೆ. ಪ್ರಿಂಟ್ ಕೊಟ್ಟ ನಂತರ ಕೋರ್ಟಿಗೆ ಅವನಿಗೆ ಚಾರ್ಜ್ ಇರುತ್ತೆ. ಅವನಿಗೆ 5,000ರಿಂದ 10,000 ತನಕ ಫೈನ್ ಬರ್ತದೆ. ಗಾಡಿಯನ್ನು ಸೀಸ್ ಮಾಡ್ತೇವೆ. ಅವ್ನು ಮುಂದೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ ನಂತರ ಪುನಃ ಆ ಗಾಡಿಯನ್ನು ಕೊಡುವುದಿಲ್ಲ, ಯಾಕಂದರೆ ಡ್ರಿಂಕ್ಸ್ ಮಾಡಿರ್ತಾನಲ್ಲಮ್ಮ, ಅದರಿಂದ ಆ ಗಾಡಿ ಏನೆಲ್ಲ ಇದ್ದಾರಲ್ಲ ಫೈಲ್ ಅನಲೈಸ್ ಆಗಿ ಏನಾದರೂ ಕೇಳುವಂಥದ್ದು ಏನಾದರೂ ಡೌಟ್ ಇದ್ರೆ ಕೇಳಿ. ಸಂಬಂಧಪಟ್ಟ ಸೀಸ್ ಮಾಡಿದ ಗಾಡಿಗಳನ್ನೆಲ್ಲ ಏನು ಮಾಡ್ತೀವಿ? ಸೀಸ್ ಮಾಡಿದ ಗಾಡಿಯನ್ನು ನಮ್ಮಲ್ಲಿ ಸೀಸ್ ಅಂತ ಹೇಳಿದರೆ ಟೈಮಲ್ಲಿ ಅವನಿಗೆ ಈಗ ಆಕ್ಸಿಡೆಂಟ್ ಆದ ನಂತರ ಅವನಿಂದ ಕ್ಲಾರಿಫಿಕೇಶನ್ ತಗೊಂಡು ಅವನ RC ಓನರಿಗೆ ಇಂಟಿಮೇಟ್ ಬಾಂಡ್ ಅಂತ ಇದೆ, ಆ ಬಾಂಡ್ ಮೂಲಕ ಬರೆದು ಗಾಡಿಯನ್ನು ಅವರಿಗೆ ಕೊಡ್ತಾರೆ. ಅಂದರೆ ಇದು ಆಕ್ಸಿಡೆಂಟ್ ಅನ್ನೋದು ಆಕಸ್ಮಿಕ ಆಗುವಂಥ ಒಂದು ಆಕ್ಸಿಡೆಂಟ್. ರೋಡ್ ಅಂದರೆ ಅವನಿಗೆ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ತಾನಲ್ಲ, ತಗೊಳ್ಬೇಕಾದ್ರೆ ಮೊದಲು ಅವ ಲರ್ನಿಂಗ್ ಸರ್ಟಿಫಿಕೇಟ್ ಅಂತ ಮಾಡಬೇಕು. ಅದಕ್ಕೆ ಎಲ್ಲ ಹಾಕ್ಕೊಂಡಿರ್ತಾನೆ ಅವ ಡ್ರೈವಿಂಗ್ ಪರ್ಫೆಕ್ಟ್ ಅಲ್ಲ. ಆ್ಯಕ್ಚುಲಿ ಅವ ಡ್ರೈವಿಂಗ್ ಮಾಡುವಾಗ ವಿತ್ ಡ್ರೈವರ್ ಇದ್ದಾನೆ, ಡ್ರೈವಿಂಗ್ ಲೈಸೆನ್ಸ್ ಇರೋನು ಪಕ್ಕದಲ್ಲಿ ಇರಬೇಕು. ಅದು ಸಾರ್ವಜನಿಕ ಇದರಲ್ಲಿ ಬರಬಾರ್ದು, ಗ್ರೌಂಡಲ್ಲೇ ಕಲಿಬೇಕು. ಅವನಿಗೆ ಎಲ್ ಅಂತ ಹೇಳಿದ್ರೆ ಅವ್ನು ಎಲ್ ಬೋರ್ಡ್ ಅಂತೇಳಿ, ಅಂದರೆ ಅವನಿಗೆ ಅಷ್ಟಿಲ್ಲ, ಹಿಂದಿದ್ದವನಿಗೆ ಗೊತ್ತಾಗಲಿ ಅಂತೇಳಿ. ನಾವು ಕರೆಕ್ಟ್ ಇದ್ದವ್ರು ಹೋಗುವಾಗ ಅವ್ನು ಎಲ್ ಬೋರ್ಡ್, ಎಲ್ಲಾದರೂ ಸಡನ್ಲಿ ಬ್ರೇಕ್ ಹಾಕ್ಬೋದು, ನಾವು ಹಿಂದವರು ಜಾಗೃತಿ ಮಾಡ್ಕೊಳ್ಳಿ ಅಂತ ಅಷ್ಟೇ. ಒಟ್ಟು ಅವನ ಗಾಡಿ ಡ್ರೈವಿಂಗ್ ಮಾಡುವವನಿಗೆ ಇರ್ತದೆ ಪನಿಷ್ಮೆಂಟ್. ಮಾಡಿದ್ರೆ ಅವನಿಗೆ ಪನಿಷ್ಮೆಂಟ್ ಆಗ್ತದೆ, ಪ್ರೂವ್ ಆದರೆ ಪನಿಷ್ಮೆಂಟ್ ಆಗ್ತದೆ, ಪೆನಾಲ್ಟಿ ಆಗ್ತದೆ. ಈಗ ಉಂಟಾ ಸರ್? ಅದು ಉಂಟಾ? ಇದೆ, ಕನ್ವಿಕ್ಷನ್ ರೇಟ್ ಇದೆ ಮಾಡಿದ. ಹೌದು, ಅದು ಮಾಡಿದಾಗ DL ಇದೆ ಅಂತ ಹೇಳಿದ್ರೆ ನಾವು ಬಿಡ್ತೇವೆ, DL ಇಲ್ಲದಿದ್ರೆ ಕೇಸ್ ಮಾಡ್ತೇವೆ. ಸ್ಟೇಷನ್ ಬರ್ತದೆ ಇಲ್ಲಿ ಎಲ್ಲ. ಈ ಸರದಲ್ಲಿ ಏನಿದೆ ನಾವು ನಾವು ತಗೋದು ಕೊಲ್ಲೂರು ನಂಬರ್ ಅಲ್ಲ, ಅವರೆಲ್ಲ ಬೇರೆ ಎಂತ ಗೊತ್ತಾ, ನಾವಿರೋದು 30 ಜನ ಅಷ್ಟೇ. ಹೆವಿ ವೆಹಿಕಲ್ಗಳು ಓಡಾಡೋದಿಲ್ಲ, ಅದಕ್ಕೆ ನೀವು ಬೆಂಗಳೂರು ನನ್ ಕಣ್ಮುಂದೆನೆ ಒಬ್ಬ ಹುಡುಗ ಬಿದ್ದ. ಅಂದ್ರೆ ಬಸ್ಸಿನ ನಿಲ್ಸೇ ಇಲ್ಲ, ಅಷ್ಟು ಬೇಗ ಹಾರ್ದ ಅವನು. ಕಡೆ ಹೋಗಿ ಅಂತ ಎಷ್ಟು ಹೇಳಿದ್ರು, ಮತ್ತೆ ತನ್ನ ಮೆಟ್ಲಲ್ಲೇ ನಿಂತ್ಕೊಳ್ತಾರೆ. ಒಂದು ಏನಾದ್ರು ಜಸ್ಟ್ ಏನಾದ್ರು ಬ್ರೇಕ್ ಹಾಕಿದ್ರೆ ಮುಗಿತ್ತು, ಹೊರಗಡೆನೆ ಬಿದ್ದು ಹೋಗ್ತಾರೆ ಅಷ್ಟೇ. ಲೋಕಲ್ ಎಲ್ಲ ಬಸ್ ಡೋರ್ ಕ್ಲೋಸ್ ಇದ್ದೇ ಹೋಗ್ಬೇಕು. ಬಸ್ಸಿನವರಿಗೆ ಎಚ್ಚರಿಕೆ. ತುಂಬುವುದರಿಗೆ ಅವರಿಗೆ ನಮ್ಮ ಸೈಂಟ್ ಮೇರಿಸ್ ಇಂಟರಾಕ್ಟ್ ಕ್ಲಬ್ಬಿನ ಪರವಾಗಿ ತುಂಬು ಹೃದಯದ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನ. ನಾನಿವತ್ತು ಗಾಂಧಿ ಜಯಂತಿ ಪ್ರಯುಕ್ತ ನಮ್ಮ ಶಾಲಾ ಸೈಂಟ್ ಮೇರಿಸೊಂದಿಗೆ ಪೊಲೀಸ್ ಠಾಣೆಯನ್ನು ನೋಡೋಕೆ ಬಂದಿದ್ವಿ. ಅವರು ತುಂಬ ಇನ್ಫಾರ್ಮೇಷನ್ ಕೊಟ್ಟರು, ನಮಗೆ ತುಂಬ ಡೌಟ್ಸ್ ಇದ್ದಿತ್ತು. ಅದೆಲ್ಲ ಒಂದೊಂದು ರೀತಿಯಲ್ಲಿ ಆನ್ಸರ್ ಕೊಟ್ಟರು ಮೂಲಕ ನಮಗೆ ಡೌಟ್ ಕ್ಲಿಯರ್ ಆಯಿತು. ನಾವು ಮುಂದೆ ಪೊಲೀಸ್ ಆಗಬೇಕಾದ್ರೆ ಯಾವ ರೀತಿ ಟ್ರೈನಿಂಗ್ ತೊಗೋಬೇಕೆಲ್ಲ ಬಗ್ಗೆ ಹೇಳಿದ್ರು. ನಾವು ಮುಂದೆ ಪೊಲೀಸ್ ಆಗೋಕ್ಕೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ನಾವು ಗಾಂಧಿ ಜಯಂತಿಯ ಪ್ರಯುಕ್ತ ನಮ್ಮ ಶಾಲಾ ಇಂಟರಾಕ್ಟ್ ಕ್ಲಬ್ಬಿನ ಪರವಾಗಿ ನಾವು ಕುಂದಾಪುರ ನಗರ ಠಾಣೆ ಹಾಗೆ ಸಂಚಾರಿ ಪೊಲೀಸ್ ಠಾಣೆಗೆ ನಾವು ಭೇಟಿಯನ್ನು ಕೊಟ್ಟಿದ್ವಿ. ತುಂಬ ಖುಷಿಯಾಯಿತು. ಎಲ್ಲರೂ ತುಂಬ ಒಳ್ಳೆ ರೀತಿ ನಡ್ಕೊಂಡ್ರು. ಹಾಗೆ ನಮಗೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಅವರ ಒಂದು ಬಿಡುವಿನ ಕೆಲಸದಲ್ಲಿ ನಡುವೆ ಕೂಡ ನಮಗೆ ತುಂಬ ಚೆನ್ನಾಗಿ ಎಲ್ಲದರ ಬಗ್ಗೆ ನಿಧಾನವಾಗಿ ಅರ್ಥ ಆಗುವಂತೆ ಹೇಳಿದರು. ನಮ್ಮ ಎಲ್ಲ ಡೌಟ್ಸ್ಗಳನ್ನು ಕೂಡ ಅವರು ಪರಿಹರಿಸಿದರು. ತುಂಬ ಖುಷಿಯಾಯಿತು. ನಮಗೆ ಈ ಪೊಲೀಸ್ ವ್ಯವಸ್ಥೆ ಹೇಗಿದೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅದು ಅಲ್ಲದೆ ಇವತ್ತು ತುಂಬ ಒಳ್ಳೆಯ ದಿವಸ, ಗಾಂಧಿ ಜಯಂತಿ ದಿವಸ ನಾವು ಇಲ್ಲಿಗೆ ಬಂದಿರೋದು ತುಂಬ ಖುಷಿ ಅನಿಸ್ತದೆ. ಹಾಗೆ ನಮಗೆಲ್ಲರಿಗೂ ಸಹಾಯ ಮಾಡಿದಂಥ, ನಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಂಥ ಎಲ್ಲ ಅಧಿಕಾರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಹಾಗೆ ಇದೇ ರೀತಿ ನಮಗೆ ಇನ್ನೂ ಏನಾದರೂ ಇದ್ದರೆ ನಮಗೆ ಸಹಾಯ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ತಾರೆ. ಥ್ಯಾಂಕ್ಸ್.